ಹಲೋ ಫ್ರೆಂಡ್ಸ್, ಇನ್ನು ಇವಾಗ ಎದ್ದೆ. ಜಸ್ಟ್ ಗುಡ್ ಮಾರ್ನಿಂಗ್. ಸಂಗೀತ ಹುಷಾರಿಲ್ಲ, ಅವಳು ಇನ್ನೂ ಮಲಗಿದಾಗ. ನಾ ತಿಂಡಿ ಹೊರಗಡೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ಹಾಲು ಅಟ್ಟಿಸ್ಕೊಂಡು ಬರ್ತೀನಿ. ಈಗ ಡೈರಿಗೆ ಹೋಗಿ. ಸಂಗೀತ ಹುಷಾರಿಲ್ಲ, ಅದಕ್ಕೆ ಮಲಗಿದಾಗ ಅವಳು. ಫ್ರೆಂಡ್ಸ್, ನಾನೀಗ ಹಾಲು ತಗೊಂಬಂದು, ಹಾಲು, ಹೂವು, ಆಮೇಲೆ ಬಿಸ್ಕೆಟ್ ತಗೊಂಬಂದು ಸ್ನಾನ ಮಾಡಿದೆ. ನಾ ಬಂದು ಬಿಸ್ಕೆಟ್ ಅದು ತೊಗೊಂಬಂದ್ರು ಇನ್ನೂ ಸಂಗೀತ ಎದ್ದಿದ್ದಿಲ್ಲ. ಆಮೇಲೆ ಎಬ್ಬರಿಸಿದೆ. ನಾನೇನು ನಂಗೆ ಕೆಲ್ಸಕ್ಕೆ ಟೈಮ್ ಆಗುತ್ತಂತ ಎಬ್ಬರಿಸಿ ನಾನು ಸ್ನಾನ ಮಾಡೋಕ್ಕೆ ಹೋದೆ. ಅವಳು ನಂಗೆ ಟೀ ಮಾಡಿಕೊಟ್ಟು ಕಸ ಹೊಡೆದು, ಮನೆಯೆಲ್ಲ ಕಸ ಹೊಡೆದಾಳೆ. ಕಸ ಹೊಡೆದು ಕ್ಲೀನ್ ಮಾಡಿ ಇವಾಗ ರಂಗೋಲಿ ಇಡ್ತಾಳೆ. ರಂಗೋಲಿ ಬಿಟ್ಟು ತಿಂಡಿ ಮಾಡಿಕೊಡ್ತಾಳೆ ನನಗೆ. ನಾನಿನ್ನ ಪೂಜೆ ಮಾಡಿ ನಾನು ಕೆಲಸಕ್ಕೆ ಹೋಗಿ. ನಾನು ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ. ತಿಂಡಿ ತಿನ್ಕೊಂಡು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾಳೆ. ಏನು ಮಾಡ್ತಾಳೆ ಗೊತ್ತಿಲ್ಲ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ಫ್ರೆಂಡ್ಸ್. ಇನ್ನು ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಸಂಗೀತ ತಿಂಡಿ ಮಾಡತ್ತಾಳೆ. ನಾಷ್ಟ ಏನು ರೆಡಿ ಮಾಡತ್ತೀವ? ಅಕ್ಕಿ ರೊಟ್ಟಿ. ರೊಟ್ಟಿ ನೋಡವ ಹೆಂಗೆ ಉಪ್ಸತ್ತಾಳ ರೊಟ್ಟಿ. ನೋಡಿ, ಇದು ರೊಟ್ಟಿ ಹೆಂಗಂದ್ರೂ ಇಲ್ಲ. ಥರ ಮಡ್ಚ್ಕೊಳತ್ತೆ. ಸಖತ್ತಾಗಿ ಮಾಡೋದು ರೊಟ್ಟಿ. ಇಲ್ಲ ಐತೆ, ನಾನು ಅದ್ರಲ್ಲಿ ಅಂಟಿಸ್ತಿಲ್ಲ. ಇದು ಅಕ್ಕಿ ರೊಟ್ಟಿ ಅಲ್ಲ, ಇದನ್ನ ತೋರಿಸ್ತಿದ್ದೀರಿ. ಮಲೆನಾಡು ಹುಡುಗಿ, ನನಗೆ ರೊಟ್ಟಿಲೇ ಬರ್ತಿದ್ದಿಲ್ಲ. ಇವಾಗ ಎಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾ ಇದೆ. ಬನ್ನಿ ಎಲ್ಲ ನಾಷ್ಟ ಮಾಡಂದ್ರಿ. ಲೇಟಾಗಿ ಎದ್ದಿದ್ದೀನಿ ಇವತ್ತು. ಅವ್ರು ಎಬ್ಬರಿಸಿಲ್ಲ. ನಾನು ಮಕ್ಕೊಂಡ್ಬಿಟ್ಟಿದ್ದೀನಿ. ಪದ್ರ ಪದ್ರ ರೊಟ್ಟಿ ರೊಟ್ಟಿ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಕೊಡು ಸಂಗೀತ. ರೊಟ್ಟಿ ಮಾಡಿ ಕುರ್ಮಾ ಮಾಡಿದ್ದೀನಿ. ಕುರ್ಮಾ ಅಕ್ಕಿ ರೊಟ್ಟಿ ಅಂದರೆ ಇದು ಕಾಂಬಿನೇಷನ್. ಚಟ್ನಿನೂ ಚೆನ್ನಾಗಿರುತ್ತೆ. ಆದರೆ ನಾನು ನೆನ್ನೆನೂ ಮಾಡಿದ್ದೀವಿ ಚಟ್ನಿ. ಪದೇ ಪದೇ ಚಟ್ನಿ ಮಾಡಿದ್ರೆ ಚೆನ್ನಾಗಲ್ಲ. ಆಲೂಗೆಡ್ಡೆ ಕಾಬೂರ್ ಚೆನ್ನ ಕುರ್ಮಾ. ಕಾಬೂರ್ ಚೆನ್ನ ಕುರ್ಮಾ ಅಕ್ಕಿ ರೊಟ್ಟಿ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಟೈಮ್ ಆಗುತ್ತೆ ನನಗೆ. ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಬಂದೆ. ಊಟ ತಗೊಂಡು ಇರ್ತಾಳೆ. ತಟ್ಟೆ ಎಲ್ಲ ತಂದಿರ್ತಾಳೆ. ಬಟ್ಟೆ ತೊಳೆದಾಕವಳೆ. ಬಟ್ಟೆ ತೊಳೆದಾಕಿ ಎಲ್ಲ ಮಾಡವಳೆ. ಈಗ ಸ್ನ್ಯಾಕ್ಸ್ಗೆ ಪಾಪಡಿ. ಸ್ನ್ಯಾಕ್ಸ್ ಅಲ್ಲ, ಊಟಕ್ಕೆ. ಊಟದ ಜೊತೆಗೆ ಮಳೆ ಬರ್ತಾ ಇದೆ. ನನಗಂತೂ ಏನೋ ಒಂದು ಬೇಕೇ ಬೇಕು. ನನ್ನ ಗಂಡಗೂ ಬೇಕು. ಹೇಳಲ್ಲ ಅಷ್ಟೇ ಅವ್ರು ಬಾಯ್ ಬಿಟ್ಟು. ಇಲ್ಲವ, ನನಗೆ ಬೇಕೇ ಅಂತಿಲ್ಲ. ತಿನ್ನಲ್ಲ, ಮೂಸ್ ನೋಡ್ತಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಸಂಗೀತ ಕರೆಯಲ್ಲ, ನಾನು ಯಾವಾಗ್ಲೂ ಕರೀತೀನಿ. ನನ್ನ ಅಭ್ಯಾಸ ಅದು. ನಾನು ಹಂಗೆಲ್ಲ ಊಟಕ್ಕೆ ಕರೆಯಲ್ಲ. ನಾನು ಇದಿಲ್ಲ. ನಮ್ಮ ಅಪ್ಪ ಅಮ್ಮ ಆ ಥರ ಹೇಳ್ಕೊಡ್ತಿದ್ದ. ನಮ್ಗೆ ಯಾವ ಥರ ಹೇಳ್ಕೊಟ್ಟಾರೋ. ಯಾರೇ ಬಂದ್ರು ಮನಸ್ಸಿಂದ ಕರಿಬೇಕು, ಹೊಟ್ಟೆ ತುಂಬ ಹಾಕಬೇಕು. ಇದನ್ನೇ ನಂಗೆ ಹೇಳ್ಕೊಟ್ಟಿದ್ದಾರೆ.
ನೋಡಿ ಫ್ರೆಂಡ್ಸ್, ಇವತ್ತು ಬಟ್ಟೆ ಭಾಳ ಇದ್ದವು, ಎಲ್ಲ ಗಾಳಿಗೆ ಹಾರು ಬೀಳ್ತಿದ್ದಾವೆ. ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ದೀನಿ. ಅಂದರೆ ಮಳೆ ಜೋರು ಬರ್ತಿದೆ, ಹಾಗಾಗಿ ಇವಾಗ ಇವ್ರು ಊಟಕ್ಕೆ ಬಂದ್ರ, ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗ ಮಧ್ಯಾಹ್ನದ ಲಂಚು. ಪಾಪಡಿ ಕರೆದಿಟ್ಟಿದ್ದೀನಿ, ಸ್ವಲ್ಪ ಪಲಾವ್ ಇದೆ, ಇದು ಕುರ್ಮಾ, ರೈಸು. ಈಗ ಊಟ ಮಾಡೋದು. ಬನ್ನಿ ಊಟ ಮಾಡೋಣ. ಇವ್ರು ನೋಡಿ ಊಟ ಮಾಡೋಣ. ಅವ್ರು ನೋಡಿ ಊಟಕ್ಕೆ ಕೂತ್ಕೊಂಡ್ರೆ ಬರೀ ಗೇಮ್ ಆಡೋದು, ಫೋನ್ ಇಟ್ಕೊಂಡು ಅದೇ ಮಾಡ್ತಾರೆ. ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ಈಗ ಕೆಲಸದಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಬಂದೆ. ಈಗ ಮಳೆಯಲ್ಲಿ ತೋರಿಸ್ಕೊಂಡು ಬಂದೆ ಅಲ್ಲಿಂದ. ಸಂಗೀತ ಏನೋ ಮಾಡ್ತಾಳೆ, ಶಾವಿಗೆ ಪಾಯಸ ಮಾಡ್ತಾಳೆ ಊಟಕ್ಕೆ ರಾತ್ರಿಗೆ. ಹೆಸರು ಬೇಳೆ ಪಾಯಸ ಅಂತ. ಆಮೇಲೆ ಟೀ ಕೊಡವ, ಚಾ ಕೊಡು ನಂಗೆ. ಚಾ ಕುಡ್ದು ಕೂತ್ಕೋಬೇಕು ಸ್ವಲ್ಪ. ಫ್ರೆಂಡ್ಸ್, ಟೀ ಕುಡಿಯತ್ತೀವಿ, ಸಂಜೆ ಟೀ ಕುಡಿದು ಇವಳು ಅಡುಗೆ ಮಾಡ್ತಾಳಂತೆ. ಏನೋ ಹೋಗಿ ಮಾಡ್ತಾಳಂತೆ. ಅಂದರೆ ನಂಗೆ ಯಾಕೋ ಜ್ವರ ಬಂದಂಗೆ ಬಾಯಿಗೇನು ರುಚಿ ಅನಿಸ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಷ್ಟೇ. ಬನ್ನಿ ಟೀ ಕುಡಿಯೋಣ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸರಿ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.